नमो तस्सै भगवतो अरहतो सम्मा सम्बुद्धस्सै। नमो तस्सै भगवतो अरहतो सम्मा सम्बुद्धस्सै। नमो तस्सै भगवतो अरहतो सम्मा सम्बुद्धस्सै। बुद्धं शरणं गच्छामि, धम्मं शरणं गच्छामि, संघं शरणं गच्छामि। मुददिमन्नि सोयन्न महबोधिचन्द्र, मुददिमन्नि सोयन्न महबोधिचन्द्र, पतितपावन पुरुष तथागताम्बुधीन्द्र, मुददिमन्नि सोयन्न महबोधिचन्द्र, मुददिमन्नि सोयन्न महबोधिचन्द्र। ಹಂಬಲದಿ ನಿನ್ನ ಚರಣಾಂಬುಜವನುಂದಿದೆನು, ಹಂಬಲದಿ ನಿನ್ನ ಚರಣಾಂಬುಜವನುಂದಿದೆನು, ಬೆಂಬಲದಿ ಮುನ್ನಡೆಸೋ ಸನ್ಮಾರ್ಗದಿ, ಬೆಂಬಲದಿ ಮುನ್ನಡೆಸೋ ಸನ್ಮಾರ್ಗದಿ, ಬಂಧನಾಂತಕ ಶಾಂತ ಜಂಬುಶಾಕರ ತನಯ, ಮುದದಿಮನ್ನಿ ಸೋಯನ್ನ ಮಹಬೋಧಿಚಂದ್ರ, ಮುದದಿಮನ್ನಿ ಸೋಯನ್ನ ಮಹಬೋಧಿಚಂದ್ರ. ಸಾಗರ ಸಿಂಧು ವೇಣುಕ್ಷೇತ್ರದಿ ಬಂದು, ಕ್ಷೇಮ ಸಾಗರ ಸಿಂಧು ವೇಣುಕ್ಷೇತ್ರದಿ ಬಂದು, ಸುತ್ತ ವಿನಯ ಅಭಿ ಧಮ್ಮದಿಂದ, ಸುತ್ತ ವಿನಯ ಅಭಿ ಧಮ್ಮದಿಂದ, ನೆತ್ತ ಭಾವದಿ ಜಗಕ್ಕೆ ಮಾರ್ಗ ತೋರಿದ
ಭಾವದಿ ಜಗಕ್ಕೆ ಮಾರ್ಗ ತೋರಿದ ಮಹಿಮ ಮಾತಿಲ್ಲ ಬಲ್ಲಿಸಲು ಜ್ಞಾನಿ ಕುಲ ತಿಲಕ ಮುದರಿ ಮಣ್ಣು ಸ್ವಯಂನ ಮಹಾಬೋಧಿ ಚಂದ್ರ ಮುದರಿ ಮಣ್ಣು ಸ್ವಯಂನ ಮಹಾಬೋಧಿ ಚಂದ್ರ ಅಂಧಕಾರದ ಮದದಿ ನಿನ್ನ ಬೆಳಗಿನದಿಂದ ಅಂಧಕಾರದ ಮದದಿ ನಿನ್ನ ಬೆಳಗಿನದಿಂದ ಇಂದಿನ ತನಕನ ಕಾಂಬಲಿಲ್ಲ ಇಂದಿನ ತನಕನ ಕಾಂಬಲಿಲ್ಲ ಕುಂದು ಎನಿಸದ ನೀಡೋ ಚರಣ ಚೌದಿರ ಕಮಲ ಕುಂದು ಎನಿಸದ ನೀಡೋ ಚರಣ ಚೌದಿರ ಕಮಲ ನಿರ್ವಾಣ ಪಥ ತೋರೋ ಸಿರು ಸಂಚಯ ಸದನ ಮುದಲಿ ಮಣ್ಣು ಸ್ವಯಂನ ಮಹಾಬೋಧಿ ಚಂದ್ರ ಮುದರಿ ಮಣ್ಣು ಸ್ವಯಂನ ಮಹಾಬೋಧಿ ಚಂದ್ರ ಪತಿತ ಪಾವನ ಪುರುಷ ಪತಿತ ಪಾವನ ಪುರುಷ ತಥಾಗತಾಂಬುಧೀಂದ್ರ ಮುದರಿ ಮಣ್ಣು ಸ್ವಯಂನ ಮುದರಿ ಮಣ್ಣು ಸ್ವಯಂನ ಮುದರಿ ಮಣ್ಣು ಸ್ವಯಂನ ಮಹಾಬೋಧಿ ಚಂದ್ರ
हवा है ना they are melting. The flowers they are melting. गाड़ी ना बुद्धं नमामि अम्मं नमामि संघं नमामि नमो तस्स भगवतो अरहतो सम्मा सम्बुद्धस्स नमो तस्स भगवतो अरहतो सम्मा सम्बुद्धस्स नमो तस्स भगवतो अरहतो धम्मं शरणं गच्छामि संघं शरणं गच्छामि द्वितीयंपि धम्मं शरणं गच्छामि तृतीयंपि संघं शरणं गच्छामि बुद्धं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि पानातिपाता वेरमणि पानातिपाता वेरमणि दाना वेरमणि सिक्खापदं समादयामि आमे सुमिच्चाचारा वेरमणि सिक्खापदं समादयामि रामेरयमज्जपमादठाना वेरमणि सिक्खापदं समादयामि साधु 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 भगवान की हेलो ನಾವು ಗುಲ್ಬರ್ಗದಲ್ಲಿ ನೀವು ಒಂದು ಅರ್ಧ ಗಂಟೆ ಕರ್ನಾಟಕ
ಸಮನಾರ ಪ್ರಿಯನೇ ಬಾಯೆಂದು ಕರೆವೇನು ಬುದ್ಧ ನಿನ್ನ ಬಾಯೆಂದು ಕರೆವೇನು ಬುದ್ಧ ನಿನ್ನ ಮಾರ ವಿಜಯೇಶ್ವರ ಸಮನಾರ ಪ್ರಿಯನೇ ಬಾಯೆಂದು ಕರೆವೇನು ಬುದ್ಧ ನಿನ್ನ ಬಾಯೆಂದು ಕರೆವೇನು ಬುದ್ಧ ನಿನ್ನ ಪ್ರಜ್ಞಾಮಯ ಚರಿತಾ ವಿಹಾರ ತೋರಿ ಸುನಿತಾ ಜನಾರ್ಚಿತ ಸಮಾನತಾ ಪ್ರೇಮ ಪ್ರಜ್ಞಾಮಯ ಚರಿತಾ ವಿಹಾರ ತೋರಿ ಸುನಿತಾ ಜನಾರ್ಚಿತ ಸಮಾನತಾ ಸಂಗಜಲೋಲ ಬಾರು ಧಮ್ಮಜ ಪಾಲ ಬಾರು ಅಮಿತಶೀಲ ಬಾರು ಕೌಮುಡಿ ಜಾಲ ಮನದಿ
ಭಾಸ್ಕರ ತೇಜ ಮೇರು ಬ್ರಹ್ಮಗಿರಿ ಕರುಣಧರ ಪಿತ ಭೀಮ ಸುತ ವಂದಿತ ಕ್ಷಿತಿಜ ಭಾಸ್ಕರ ತೇಜ ಮೇರು ಬ್ರಹ್ಮಗಿರಿ ಕರುಣಧರ ಪಿತ ಭೀಮ ಸುತ ವಂದಿತ ಆದಿಮಶೂರ ಬಾರೋ ಸುಬೋಧಿಧರ ಬಾರೋ ವ್ಯಸನಹರ ಬಾರೋ ಶಿಶಿರ ಕಾಲ ಮುದದಿ ರವಿಯಂದು ಕರೆವೆನು ಬುದ್ಧ ನಿನ್ನ ರವಿಯಂದು ಕರೆವೆನು ಬುದ್ಧ ನಿನ್ನ ನಂದನ ಬಂಧುವೆ ಆನಂದ ಸ್ಪಂದನ ಸುಂದರ ಸಿರಿ ಸಮೃದ್ಧ ಸಬಲ ನಂದನ ಬಂಧುವೆ ಆನಂದ ಸ್ಪಂದನ ಸುಂದರ ಸಿರಿ ಸಮೃದ್ಧ ಸಬಲ ಮೇಘಂಕರ ಬಾರೋ ಬಂಧುರ ಮೋದ ಬಾರೋ ಚಂದದ ಚೈತ್ರ ಬಾರೋ ಮಂದದಯನ್ನ ಮನಸ್ಸಿಗೆ ಮಗುವೆಂದು ಕರೆವೆನು ಬುದ್ಧ ನೀನ ಮಗುವೆಂದು ಕರೆವೆನು ಬುದ್ಧ ಕಥನಾಸ್ರಜನ ಬಲದಿ ಗೆಲಿದೇನಿ ಅಚಲ ಮನದೊಡೆಯ ಕುಚಲ ಚರಿತ ಕಿಂಚ ಕಥನಾಸ್ರಜನ ಬಲದಿ ಗೆಲಿದೇನಿ ಅಚಲ ಮನದೊಡೆಯ ಕುಚಲ ಚರಿತ सम्यक दृष्टि बारो निर्वाण सृष्टि बारो मार्गति श्रेष्ठ बारो वृष कुंभेदाभवदी ಹೊರೆಯಂದು ಕರೆವೆನು ಬುದ್ಧ ನಿನ್ನ ಹೊರೆಯಂದು ಕರೆವೆನು ಬುದ್ಧ ನಿನ್ನ ಮಾರ ವಿಜಯೇಶ್ವರ ಸಮಣಾರ ಪ್ರಿಯನೇ ಬಾಯಂದು ಕರೆವೆನು ಬುದ್ಧ ನಿನ್ನ ಬಾಯಂದು ಕರೆವೆನು ಬುದ್ಧ ನಿನ್ನ ಮಾರಾಜಿಗೀಶ್ವರ ಸಮನಾರ ಪ್ರಿಯನೇ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬರು ಭಗವಾನ್ ಪುತ್ರ ಅವರಿಗೆ ಚುನಾವಣೆ ಕೊಟ್ಟು ಕಾಪಾಡಿ ಅಂತ ಹೇಳಿ ಅವರಿಗೆ ತುಂಬಾ ಪ್ರಯತ್ನಗಳನ್ನು ಹರಿಸ್ತಾ ಇದ್ದಾರೆ. ಸಿದ್ಧಾರ್ಥ ಬುದ್ಧ ಮಲಗಿದ ಬೆಟ್ಟವು, ಸಿದ್ಧಾರ್ಥ ಬುದ್ಧ ಮಲಗಿದ ಬೆಟ್ಟವು, ಅದು ಬೆಟ್ಟ ಇದು ಬೆಟ್ಟವು, ಸಿದ್ಧಾರ್ಥ ಬುದ್ಧ ಮಲಗಿದ ಬೆಟ್ಟವು, ಸಿದ್ಧಾರ್ಥ ಬುದ್ಧ ಮಲಗಿದ ಬೆಟ್ಟವು. ಮಲಗಿದ ಬೆಟ್ಟಕ್ಕೆ ಸಿದ್ಧಾರ್ಥ ಎತ್ತೋಡಿ ನಾ ಬಂದೆನೋ, ಸಿದ್ಧಾರ್ಥ ಎತ್ತೋಡಿ ನಾ ಬಂದೆನೋ, ಎತ್ತೋಡಿ ನಾ ಬಂದರೆ ಸಿದ್ಧಾರ್ಥ ಕಲ್ಲೊಳಗೆ ತಾಮೂಡನು, ಸಿದ್ಧಾರ್ಥ ಕಲ್ಲೊಳಗೆ ತಾಮೂಡನು. ಅದು ಬೆಟ್ಟ ಇದು ಬೆಟ್ಟವೋ, ಸಿದ್ಧಾರ್ಥ ಬುದ್ಧ ಮಲಗಿದ ಬೆಟ್ಟವೋ, ಸಿದ್ಧಾರ್ಥ ಬುದ್ಧ ಮಲಗಿದ ಬೆಟ್ಟವೋ. ಕೆರೆಯಲ್ಲಿ ನಾ ಸಿದ್ಧಾರ್ಥ ಈಜಾಡಿ ನಾ ಬಂದೆನೋ, ಸಿದ್ಧಾರ್ಥ ಈಜಾಡಿ ನಾ ಬಂದೆನೋ, ಈಜಾಡಿ ನಾ ಬಂದರೆ ಸಿದ್ಧಾರ್ಥ ಗಿಡ ಮರದಿ ತಾಕಂಡನು, ಸಿದ್ಧಾರ್ಥ ಗಿಡ ಮರದಿ ತಾಕಂಡನು. ಅದು ಬೆಟ್ಟ ಇದು ಬೆಟ್ಟವೋ, ಸಿದ್ಧಾರ್ಥ ಬುದ್ಧ ಮಲಗಿದ ಬೆಟ್ಟವೋ. ಬಂದೆ ಭಕ್ತಿಕರವರು ಭಗವಾನ್ ಗೌತಮ ಬುದ್ಧ ಪಾದಶಾಲೆಗೆ ಪುಷ್ಪಾರ್ಪಣೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾಡಿನ ಹಿರಿಯ ದಲಿತ ನಾಯಕರಾಗಿರ್ತಕ್ಕಂಥ ಆಯುಷ್ಮಾನ್ ಮಲ್ಲಿಕಾರ್ಜುನ್ ಸಹೋದರರು, ಜೊತೆಗೆ ಆಯುಷ್ಮಾನ್
ಈ ಸಮಾರಂಭದ ಪೂಜೆ ಬಂದು ಬೋಧಿಸವಾದ ಬುದ್ಧರ ಸಾಧಕರಿಗೆ ಪುಸ್ತಕಗಳಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಬಂದರೆ ತಾವೆಲ್ಲರೂ ಒಗ್ಗಟ್ಟಿಗೆ ಜೋರಾಗಿ ಜ್ಯೋತಿ ತೆಗೆದುಕೊಂಡೆ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದಾರೆ. ಜೊತೆಗೆ ಈ ಮಾಹಿತಿ ಹಿರಿಯ ಪಕ್ಷವಾಗಿರ್ತಕ್ಕಂಥ ಆಯುಷ್ಮಾನ್ ಕಾರ್ಯಕ್ರಮಗಳು ಜೊತೆಗೆ ಮತ್ತು ಈ ನಾಡಿನ ಹಿರಿಯ ದಯವಿಟ್ಟು ಕಾರ್ಯಕ್ರಮಕ್ಕೆ ಜನರಿಗೆ ತಡೆಯಲು 3 ಬಾರಿ ಸಾಗು 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 ಅನ್ನೋದೊಂದಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ತಡೆಯಲು ನಾನು ಹೇಳುತ್ತೇನೆ. ಆದರಣೀಯರಾದ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೌನ ಮಾಡಿದ್ದಾರೆ. ಮುಂದಿನ ಕಾರ್ಯಕ್ರಮ ದೈವ ಚಕ್ರ ಪ್ರವರ್ತನ ಸುವರ್ಣ ಮಹೋತ್ಸವ ಹಾಗೂ ಬೌದ್ಧ ಜನ್ಮ ದೀಕ್ಷಾ ಸಮಾರಂಭಕ್ಕೆ ಆಗಮಿಸಿದ ಪೂಜ್ಯರಿಗೆ, ದೈವಮಾನ್ಯ ಅತಿಥಿಗಳಿಗೆ, ಮಾಧ್ಯಮಗಳಿಗೆ, ಸಕಲ ಗೌರವಗಳಿಗೆ ಆರ್ಥಿಕವಾಗಿ ಸ್ವಾಗತ ಕೋರಲಿದ್ದಾರೆ. ಶ್ರೀಮಾನ್ ಬಸಣ್ಣ ಸಿಂಧು ದೈವಕ್ಕೆ ಸೇವೆಯನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಬೇಕು. ಹಿಂದೆ ಗೌತಮ್ ಬುದ್ಧರು ಈ ಭಾಗದಲ್ಲಿ ನಮ್ಮ ನಾಗರೇ ವಿಶ್ವವಿದ್ಯಾಲಯವಾಗಿರ್ಬೋದು, ಇವತ್ತು ಕನ್ನಡದಲ್ಲಾಗಿರ್ಬೋದು, ಇಂಥ ವಿಶಿಷ್ಟವಾದಂಥ ರೀತಿಯಲ್ಲಿ ಗೌತಮ್ ಬುದ್ಧರು ಕರ್ನಾಟಕ ಮಾಡಿ ಬೌದ್ಧಧರ್ಮವನ್ನು ಸ್ವೀಕಾರ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಆದರ್ಶಗಳನ್ನ ಆಚಾರ ವಿಚಾರ ಪ್ರಚಾರವನ್ನು ತಮ್ಮ ಜೀವನದಲ್ಲಿ ದೇವವಾಕ್ಯ ಮಾಡಿಕೊಂಡು ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರಾಗಿರತಕ್ಕಂತಹ ಈ ಮಣ್ಣಿನ ಕನ್ನಡ ನಾಡಿನಲ್ಲಿ ಶ್ರೀಮಂತ ನಾಯಕರು ಹೊಂದಿರತಕ್ಕಂತಹ ಯಾವ ರೀತಿಯಾಗಿ ಗೌತಮ್ ಬುದ್ಧ ಅವರ ವಿಚಾರವನ್ನ ಸಾಧಕ ಮಾಡಿದ್ರು, ಅದೇ ಕಾರ್ಯವನ್ನ ಈ ನಾಡಿನಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೆ ಶಿಕ್ಷಣ ಸಂಸ್ಥೆಗಳ ತೆರೆಯುವ ಮೂಲಕ ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ಕಂಠಬದ್ಧರಾಗಿರ್ತಕ್ಕಂಥ ಈ ನಾಡಿನ ಅಪರೂಪದ ರಾಜಕಾರಣಿ ಅಂತ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸಂನ್ಯಾಸ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮಲ್ಲಿದ್ದಾರೆ. ಇವತ್ತು 50 ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಧ್ಯದಲ್ಲಿ ಇರುತ್ತಿದ್ದರೂ ಕೂಡ ಅವರು ಬೋಧಿಸಿದ ತತ್ವಗಳು, ವಿಚಾರಗಳು, ಆದರ್ಶಗಳು ನಮ್ಮಲ್ಲಿದ್ದಾರೆ. ಇವತ್ತು 50 ವರ್ಷದ ಇತಿಹಾಸ ಈ ಗುಲ್ಬರ್ಗದ ಐತಿಹಾಸಿಕ ನಗರದಲ್ಲಿ ಯಾವ ಚೈತ್ರ ಭೂಮಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಾಗಿತ್ತು, ಅದೇ ರೀತಿಯಾಗಿ ಇವತ್ತು ಗುಲ್ಬರ್ಗದಲ್ಲಿ ಕೂಡ ಚಿತ್ರದುರ್ಗ ನಗರ ಬೆಂಗಳೂರು ಜಿಲ್ಲೆಯಲ್ಲಿ ಬದಲಾವಣೆಯಲ್ಲಿರ್ತಕ್ಕಂಥದ್ದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೂ ಕೂಡ ಇಲ್ಲಿಂದ ಪ್ರಾರಂಭ ಆಗಿದೆ. ಆ ಕಾರಣಕ್ಕಾಗಿ ಮೊದಲು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪನ ಅಭಿಮಾನಿಗಳು ಮತ್ತು ಇವತ್ತು ತ್ಯಾಗ, ಬಲಿದಾನ ಮತ್ತು ತಮ್ಮ ಇಡೀ ಜೀವನದಲ್ಲಿ ಸಮರ್ಪಣೆ ಮಾಡತಕ್ಕಂಥ ಇವತ್ತು ನಾಯಕರು ಇವತ್ತು ಬಂದಿದ್ದಾರೆ. ಇವತ್ತು ಅವರ ಕೇವಲ ರಾಜಕೀಯ ನಾಯಕರಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಕಂಡುಕೊಳ್ತಾ ಇಲ್ಲ. ಯಾಕಂತಂದ್ರೆ ಗುಲ್ಬರ್ಗದಲ್ಲಿ ಯಾವ್ಯಾವ ದೇಶ ವಿದೇಶಿಯ ನಾಯಕರು ಯಾರ್ಯಾರು ಬಂದರೂ ಕೂಡ ಗುಲ್ಬರ್ಗ ಧರ್ಮ ಪರಿವರ್ತನಾ ಕಾರ್ಯಕ್ರಮಕ್ಕೆ ಅವರನ್ನ ಅಧ್ಯಕ್ಷರಾಗಿ ನಾವು ಕೇಳಿಕೊಂಡಾಗ ಅವರು ತಮ್ಮಲ್ಲಿ ರಾಜ್ಯದ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ಇದು ಧರ್ಮದ ಕಾರ್ಯಕ್ರಮ, ಇದೊಂದು ಜನಾಂಗೀಯ ಕಾರ್ಯಕ್ರಮ, ಇದೊಂದು ಜನತೆಯ ಕಾರ್ಯಕ್ರಮ, ಇದು ಬಾಬಾ ಸಾಹೇಬರ ಕಾರ್ಯಕ್ರಮ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರು ಎಲ್ಲ ಕಾಲಗಳನ್ನು ಓದಿದ್ದು ಇವತ್ತು ಅಧ್ಯಕ್ಷ ಸ್ಥಾನ ವಹಿಸಲಿಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ಪರವಾಗಿ, ಈ ನಾಡಿನ ಪರವಾಗಿ ನಾನು ಅವರಿಗೆ ಉತ್ಪಾದಿಸಿದ್ರು ಕೂಡ ಸಂವಿಧಾನದ ಬಾಬಾ ಸಾಹೇಬರು ಬರೆದಿದ್ದಾರೆ. ಸಂವಿಧಾನವನ್ನು ಸಿದ್ಧಪಡಿಸುವ ಹೊರತು
ಜಿಲ್ಲೆ ಮುಖ್ಯಮಂತ್ರಿ ಮುಖ್ಯ ಅತಿಥಿಗಳಾಗಿ ಮಾತಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಬಂದರೆ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳು ಇವತ್ತು ನಾವು ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿವೆ. ಆ ಕಾರಣಕ್ಕಾಗಿ ಅವರನ್ನೇ ಇವತ್ತು ನಾವು ಸ್ವಾಗತವನ್ನು ಕೋರ್ತೇವೆ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂತರ ನಾವು ಅವರ ಹಾದಿಯಲ್ಲಿ ಹೋಗಬೇಕಾಗಿತ್ತು. ಹೋಗುವಂತ ಸಂದರ್ಭದಲ್ಲಿ ಬಹಳಷ್ಟು ಆಗಲಿಲ್ಲ. ಇದೆಲ್ಲ ಕಂಡುಕೊಂಡಿರ್ತಕ್ಕಂಥ ಪೂಜ್ಯ ಸಂಖ್ಯೆ ಬೌದ್ಧ ಧರ್ಮ ಜಪಾನ್ ಸಂಸ್ಥಾಪಕ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಬೌದ್ಧ ಯುವಕಾಂಗ್ರೆಸ್ನ ನಾಲ್ಕು ಇವರು ಕೂಡ ಇಡೀ ನಮ್ಮ ರಾಜ್ಯದ ಎಲ್ಲ ಕಡೆ ನಮ್ಮೆಲ್ಲರಿಗೆ ವಿಶೇಷವಾಗಿ ಗುರುಬರ್ಗದ ಮಹಾನಾಯಕರು ಇವತ್ತು ಭವನದ ಬಗ್ಗೆ ಇವತ್ತು ನಮ್ಮ ದಿಕ್ಕ ಕೊಟ್ಟಿದೆ. ಆದ್ದರಿಂದ ಇವತ್ತು ಪೂಜ್ಯ ಸಂಸ್ಥೆಗೆ ಬೌದ್ಧ ಧರ್ಮ ಜಪಾನ್ ಸಂಸ್ಥಾಪಕ ಅಂತಾರಾಷ್ಟ್ರೀಯ ಬೌದ್ಧ ಕಾಂಗ್ರೆಸ್ನೆ ಅವರನ್ನು ಕೂಡ ನಿಮ್ಮೆಲ್ಲರಿಗಾಗಿ ಈ ವೇದಿಕೆ ಮೂಲಕ ಅವರನ್ನು ಅದೇ ರೀತಿಯಲ್ಲಿ ಆದೇಶವನ್ನು ಮಾಡುತ್ತಾ ಇರಿ. ಆದರೆ ಇಲ್ಲಿ ಯಾರು ಆದೇಶವನ್ನು ಕೊಡುವಂತವರಿಲ್ಲ. ಇಲ್ಲಿ ಕೇವಲ ಉಪದೇಶವನ್ನು ಕೊಡುವವರಿದ್ದಾರೆ. ಅವರ ಉಪದೇಶವನ್ನು ನೀವು ಕೂಡ ಉಪದೇಶವನ್ನು ಮಾಡಬೇಕಾದ ಸಂದರ್ಭದಲ್ಲಿ ನಾನು ಕೇಳ್ತಿದ್ದೇನೆ. ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಾವೆಲ್ಲರೂ ಸಣ್ಣಾಗಿದ್ದರೆ ಎಲ್ಲರೂ ಕೂಡ ನೋಡ್ತಿದ್ದೀವಿ. ದೇವಾನಂದ ಹೇಳ್ತಾರೆ, ಸಿನಿಮಾ ಹೇಳೋ ದೇವಾನಂದ ಮಾತ್ರ ಸ್ಥಿರರಾಗಿ ಹೇಳ್ತಾರೆ. ಆ ಬಹುಶಃ ಆ ದೇವಾನಂದ ಸ್ಥಿರವಾಗಿಲ್ಲ. ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ 80 ಸಂಘಟನೆಗಳಿರ್ತಕ್ಕಂಥ ಶ್ರೀಮಾ ಶಿವರಾಮಯ್ಯವರು ಕೂಡ ಕನ್ನಡರಾಗಿ ಈ ಕಾರ್ಯಕ್ರಮ ಕೂಡ ಅವರು ಕೂಡ ಪ್ರೋತ್ಸಾಹಿಸಿ ಮುಂದಿನ ಕಾಲದಲ್ಲಿ ಅವರು ಕೂಡ ಸ್ವಾಗತ ಮಾಡ್ತೇನೆ. ಮತ್ತೆ ನಾನು ನಿಮ್ಮೆಲ್ಲರೂ ಬಹಳಷ್ಟು ವ್ಯವಸ್ಥೆ ಮಾಡಿರುವಂತ ಎಲ್ಲ ಗುರುಗಳು ಕೂಡ ಯಾಗವರು ಕೂಡ ವಿಶೇಷವಾಗಿ ದೇವಾಲಯವರು ಶಿವರಾಮಯ್ಯವರು ಮತ್ತು ಆರೋಗ್ಯ ಅವರು ಮತ್ತು ಧರ್ಮಯ್ಯವರು ಮತ್ತು ಬಹಳಷ್ಟು ಎಲ್ಲ ರೈತ ಮುಖಂಡರು ರೈತ ಸಂಘಟನೆಗಳು ಯಾಕಂದರೆ ಹೆಸರು ಹೇಳ್ತಾ ಹೋದ ವರ್ಷ ಅದೇ ಒಂದು ದೇವಾಲಯದಲ್ಲಿ ಆ ಕಾಪಾಡಿರುವುದರಿಂದ ತಾವು ಇನ್ನೊಮ್ಮೆ ಶಾಂತಿಯನ್ನ ಕೊನೆಯವರೆಗೆ ಕಾಪಾಡಿಕೊಂಡು ಇರಬೇಕು. ಕೊನೆಯವರೆಗೆ ಆದರೆ ಆ ಕಾರಣದಲ್ಲಿ ನಾವು ಶಾಂತಿ ಪಡೆಯಲು ಆದ್ದರಿಂದ ಇವತ್ತು ನಾವು ಶಾಂತಿ ಪಡೆಯಲು ಮತ್ತೆ ಮನೆಗೆ ಇವತ್ತು ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಸ್ವಾಭಾವಿಕವಾದ ಸಂದರ್ಭ ಏನು ಅಂತಂದ್ರೆ ನಮ್ಮ ಬಳಿ ಯಾವ್ಯಾವ ಸೋಳೆ ಇರ್ತದೆ ಕೊಟ್ಟಿಂದ ದಾನವನ್ನು ಮಾಡ್ತೀವಿ ಮತ್ತು ಎಂಥವು ತಂದು ಇಟ್ಟಿರ್ತೀವಿ. ಹಾಗೆ ಇವತ್ತು ನಮ್ಮ ಬಳಿರ್ತಕ್ಕಂಥ ಬೌದ್ಧ ವಿಚಾರದಲ್ಲಿ ನಾಯಕರು ಬಂದಿದ್ದಾರೆ. ವಿಶೇಷವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಉಪದೇಶನ ಮಾಡಿದ್ದಾರೆ. ಆ ಕಾರಣಕ್ಕೆ ತಾವೆಲ್ಲ ಬಂದಿರ್ತಾರೆ. ಇನ್ನೊಂದು ತಮ್ಮೆಲ್ಲರೊಂದಿಗೆ ಉತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರಿ ಆ ಸ್ವಾಗತ ಸಮಾರಂಭಕ್ಕೆ ಸೋದರರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ ಆಯುಷ್ಮಾನ್ ಬಸಣ್ಣ ಸುಂದರಿ ಅವರಿಗೆ ಅನಂತ ಕೃತಜ್ಞತೆಗಳು. ಜೊತೆಗೆ ಯುವ ಗಾಯಕರು ನಾಡಿನ ಯುವ ಕೋಟಿಗೆ ಕಂಠರಾಗಿರ್ತಕ್ಕಂಥ ಆಯುಷ್ಮಾನ್ ನೀಲಕಂಠ ಬಗೆಯವರು ಸಹ ಇವರೊಂದಿಗೆ ಸ್ವಾಗತಿಸಲು ಬಯಸುತ್ತೇನೆ. Thank you.
ಈ ಸಮಿತಿಯ ಅಧ್ಯಕ್ಷರಿಂದ ಮಾನ್ಯ ಮುಖ್ಯ ಅತಿಥಿಗಳಿಗೆ ಮಾತಾಡ್ತಾನೆ. ಈ ಕಾರ್ಯಕ್ರಮದಲ್ಲಿ गांव पर आज जो जन समुदाय यहाँ पर उपस्थित हुआ है और जो जन समुदाय डॉक्टर बाबा साहब अम्बेडकर के 50वें स्वर्णमहोत्सव धम्म चक्र परिवर्तन में बाबा साहब ने जो धम्म क्रांति की शुरुआत की थी उसमें शामिल होकर आज बाबा साहब की उस धम्म क्रांति को गतिमान करने के लिए उपस्थित हुआ है। अपने जगह पर खड़ा होना पड़ता है और पैर की चप्पल निकाल कर हाथ जोड़कर श्री शरण पंचशील को ग्रहण पर करना पड़ता है। और उसी प्रकार बोधिसत्व डॉक्टर बाबा साहब अम्बेडकर ने नागपुर की दीक्षा भूमि पर 22 प्रतिज्ञाएं दी थी, उनको भी ग्रहण करना पड़ता है। इसलिए मैं सभी यहाँ उपस्थित शामिल होना है और एक एक शब्द को मनपूर्वक श्रद्धापूर्वक उसको उच्चारण करना है। सब लोग हाथ जोड़ लीजिए। पहले शिवा मंदिर करना है। बुद्धं नमामि धम्मं नमामि संघं नमामि नमो तस्सै भगवतो अरहतो सम्मा सम्बुद्धस्सै नमो तस्सै भगवतो अरहतो सम्मा सम्बुद्धस्सै नमो तस्सै भगवतो अरहतो सम्मा सम्बुद्धस्सै बुद्धं शरणं गच्छामि धम्मं शरणं गच्छामि संघं बुद्ध्यन्ति धम्मं शरणं गच्छामि बुद्ध्यन्ति शरणं गच्छामि तथ्यन्ति धम्मं शरणं गच्छामि तथ्यन्ति संघं शरणं गच्छामि पारादिपाता वेरमणि सिक्खापदं समाधियामि अभिन्नदाना वेरमणि सिक्खापदं समाधियामि शरण में गए हैं और संघ के शरण में गए हैं। अभी आपका बुद्ध धर्म और संघ ही शरण है, अब कोई आपका शरण नहीं होगा। और उसी प्रकार आपने 12 दिनों को ग्रहण किया है, तो सभी बहुत उपासिकाओं को ग्रहण करना पड़ता है। मैं प्राणी हिंसा नहीं करूंगा, मैं झूठ नहीं बोलूंगा, मैं व्यभिचार नहीं करूंगा, मैं चोरी नहीं करूंगा और मैं किसी भी प्रकार की नशीली चीजों का सेवन नहीं करूंगा। ये बौद्धों के लिए आवश्यक सील है, न बल्कि बौद्धों के लिए सारे विश्व में रहने वाले मानव जाति के लिए ये सील है, ये यूनिवर्सल सील है। ये हर व्यक्ति के लिए, हर इंसान के लिए, किसी भी मजहब का हो, किसी भी धर्म का हो, किसी भी जात का हो, उसके लिए आवश्यक है। ये बुद्ध धर्म पद्धति से विकसित हो रही है कि बुद्ध धर्म संघ और 5 लोगों को ग्रहण किया गया है। बाबा साहब अम्बेडकर ने भारत के तमाम दलित कोटि समाज को जहाँ पर उपस्थित हजारों की संख्या में उपस्थित लोग उन 22 लोगों को ग्रहण करने के बाद में सही मायने में बुद्ध धर्म कहलाए जाते हैं। ये जो 22 प्रतिज्ञा है, लोगों को लगता है कि किसी धर्म के प्रति हम बोल रहे हैं, ऐसी बात नहीं है। ये बाबा साहब ने प्रतिज्ञा है कि जो पुराना कलकत्ता पुरानी संस्कृति
शामिल है उस 22 विचारों को आप ध्यान कीजिए और मेरे साथ दोहराइए। मैं हिंदी में बोलूंगा और संजय कन्नड़ में गुजरात करूंगा। नहीं करूंगा। मैं गौरी गणपति इत्यादि दूसरों के किसी भी देवताओं को नहीं मानूंगा और नहीं उनकी पूजा करूंगा। और इसका प्रचार समझता हूँ। मैं शास्त्र कभी नहीं करूँगा और नहीं कभी ठेकेदार दूंगा। मैं बौद्ध धर्म के विरुद्ध किसी भी बात को नहीं करूंगा। बौद्ध धर्म का मैं कोई भी क्रियाक्रम ब्राह्मण के हाथों से नहीं कराऊंगा। मैं सभी मनुष्य एक है इस सिद्धांत को मानूंगा। मैं भगवान बुद्ध के अष्टांग मार्ग का पूर्ण पालन करूंगा। भगवान बुद्ध का अष्टांग मार्ग पालन करते हैं। मैं भगवान बुद्ध के बताए हुए 10 पालन को पूर्ण पालन करूंगा। दया करूंगा और उनका लालन पालन करूंगा। मैं चोरी नहीं करूंगा। मैं झूठ नहीं बोलूंगा। मैं व्यभिचार नहीं करूंगा। मैं शराब नहीं पीऊंगा। मैं अपने जीवन को बौद्ध धर्म मैं मनुष्य मात्रा के उत्कर्ष के लिए हानिकारक और मनुष्य मात्रा को असमान और बीच मानने वाले अपने पुराने हिंदू धर्म का पूरी तरह त्याग करता हूँ और बुद्ध धर्म को स्वीकार करता हूँ। मनुष्य मत करेंगे असमान संपूर्ण रूप से
विश्वास है कि वो धर्म ही सत्संग है। संपूर्ण विश्वास पवित्र प्रतिज्ञा करता हूँ कि आज से मैं बौद्ध धर्म की शिक्षा के अनुसार आचरण करूंगा। जो जगह है इसके बाद में गुलबर्गा शहर में शिक्षा भूमि के नाम से जानी जाएगी। कर्नाटक राज्य में ये जो जगह है MS के मीन, इसके बाद में जिस तरह नागपुर में एक पवित्र शिक्षा भूमि है, आज हम घोषित करते हैं कि गुलबर्गा और कर्नाटक राज्य के लिए शिक्षा भूमि है। आप लोगों का सबका स्वागत है। सब लोग बैठ जाइए। ಮಕ್ಕಳು ಯಾವ ಗುಲ್ಬರ್ಗ ಶಿಕ್ಷಾ ಕೇಂದ್ರದಲ್ಲಿ ಧಮ್ಮಚಕ್ರ ಸುವರ್ಣ ಮಹೋತ್ಸವ ಹಾಗೂ ಒಂದು ತಮ್ಮ ದಲಿತ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯ ನಾವು ಕೂಡ ಈ ಒಂದು ಐತಿಹಾಸಿಕ ಭೂತಪೂರ್ವ ಈ ಒಂದು ಸಮಾರಂಭದಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ಸಹೋದರಿ ಅಂಬೇಡ್ಕರ್ ಅಂತ ಹೇಳಿ ಇದೊಂದು ಸ್ಪಿರಿಚುವಲ್ ಲೀಡರ್, ರಾಜಕೀಯ ಮುಖಂಡರಲ್ಲ ಅವರು, ನಮ್ಮೆಲ್ಲರ ಆಧ್ಯಾತ್ಮಿಕ ಮುಖಂಡರು, ನಮ್ಮ ಜೀವನದ ಎಲ್ಲ ಸರ್ವಸ್ವವು ಕೂಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1 ಶತಮಾನದಿಂದ ಹುಟ್ಟಿದಂಥವ್ರು, 115 ವರ್ಷಗಳಿಂದ ಹುಟ್ಟಿದಂಥವ್ರು, ಅಸ್ಪೃಶ್ಯತೆಯ ಕಳಂಕವನ್ನು ತುಂಬಿದಂಥವ್ರು, 100 ವರ್ಷಕ್ಕೂ ಕೂಡ ಹಿಂದೆ ಹುಟ್ಟಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಸ್ಪೃಶ್ಯತೆ ಬಹುಶಃ ನಮ್ಮ ಎಲ್ಲರ ಎದೆಯನ್ನು ನಡೆದಿರ್ತಕ್ಕಂಥದ್ದು ಅದು ಅಸ್ಪೃಶ್ಯತೆ ಅಂತ. ಇವತ್ತು ಈ ನಾಗರಿಕ ಸಮಾಜದಲ್ಲೂ ಕೂಡ, ಈ ಕ್ಷಣದಲ್ಲೂ ಕೂಡ ದಲಿತರ ಮೇಲೆ ಕ್ಷುಲ್ಲಕ ಕಾರಣಗಳು, ಸ್ಟುಪಿಡ್ ರೀಸನ್, ಸಿಲ್ಲಿ ರೀಸನ್ಸ್ ಅಂತ ಹೇಳ್ತೀವಿ, ಕ್ಷುಲ್ಲಕ ಕಾರಣಗಳು ಈ ಕ್ಷಣದಲ್ಲೂ ಕೂಡ ದೇಶದಲ್ಲಿ ಯಾವ ರೀತಿಯಾದಂಥ ದೈಹಿಕ ಮಾನಸಿಕವಾದಂಥ ದೌರ್ಜನ್ಯಗಳು ನಡೀತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಎದೆಯನ್ನು ನಡೆದಿರ್ತಕ್ಕಂಥ ರೀತಿಯಲ್ಲಾಗಿದೆ. ಆದ್ರೆ ಒಂದು ಕ್ಷಣ ನಾವು ಜ್ಞಾಪಿಸಬೇಕಾಗಿದೆ, 100 ವರ್ಷದ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಅಸ್ಪೃಶ್ಯತೆಯ ಕಳಂಕವನ್ನು ಹುಟ್ಟಿದ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ದಲಿತರ ಅಸ್ಪೃಶ್ಯರ ಸ್ಥಿತಿಗತಿಗಳು ಹೇಗಿತ್ತು ಅಂತ. ಇವತ್ತು ನಾವೆಲ್ಲರೂ ಕೂಡ 21ನೇ ಶತಮಾನದಲ್ಲಿ ಹೇಳಿದೆ, ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅವರ ಅವಿರತ ಹೋರಾಟದ ಫಲವಾಗಿ ಇವತ್ತು ಸಮಾಜದಲ್ಲಿ ನಾವು ಯೋಚನೆ ಮಾಡುತ್ತ ಒಂದು ಶಕ್ತಿ ಬಂದಿದೆ. ಸಮಾಜದಲ್ಲೂ ಕೂಡ ನಮ್ಗೆ ಎಲ್ಲ ರೀತಿಯಾದ ಅವಕಾಶಗಳು ಸಿಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಪಡಗುತ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಸಾಧಾರಣವಾದಂಥ ರೀತಿಯಲ್ಲಿ ಅಂಬೇಡ್ಕರ್ ಹೋರಾಟದ ಪ್ರಯತ್ನಗಳು ನಮ್ಗೆ ಸಿಗ್ತಾ ಇದೆ. ಇವತ್ತು ಪ್ರಜಾಪ್ರಭುತ್ವ ಜಗತ್ತಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇಂಡಿಯಾ ದೇಶ, ಜಗತ್ತಲ್ಲಿ ಅಂತ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ 100 ಕೋಟಿ ಜನರ ಆಗುಹೋಗುಗಳನ್ನ, ಅವರ ಜನಜೀವನದ ವ್ಯವಸ್ಥೆಯನ್ನು ತೀರ್ಮಾನ ಮಾಡತಕ್ಕಂಥದ್ದು ಇಂಡಿಯಾ ದೇಶದ ಸಂಸತ್ ಪಾರ್ಲಿಮೆಂಟ್ ಆಗಿರ್ತಕ್ಕಂಥದ್ದು. ಅಂತ ದೊಡ್ಡ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ರಾಜಕೀಯ ಮೀಸಲಾತಿ ಅಂತ ದೊಡ್ಡ ಸಂಸ್ಥೆಯಲ್ಲೂ ಕೂಡ 100ಕ್ಕಿಂತ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಭಾಗವಹಿಸತಕ್ಕಂಥ ಅವಕಾಶವನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಸಾಧಾರಣ ಅದೇ ಇದು ಆಧ್ಯಾತ್ಮಿಕ ರಾಜಕೀಯ ಮೀಸಲಾತಿಯನ್ನು ಕೊಡದು ಹೋಗಿದ್ರೆ ಆಧಾರದ ಪಾರ್ಲಿಮೆಂಟಿಂದ ಕೆಳಗಡೆ ಪ್ರಜಾಪ್ರಭುತ್ವ ಸಂಸ್ಥೆ, ವಿಧಾನಸಭಾ ಇರ್ಬೋದು, ಜಿಲ್ಲಾ ಪಂಚಾಯತ್, ಎಲ್ಲಾ ತರದ ಚುನಾಯಿತ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್
ಪ್ರಜಾಪ್ರಭುತ್ವ ಸಮುದ್ರ ನಮ್ಮ ಕಡೆ ಇದ್ದಿದ್ದಂಥವ್ರು ಕೂಡ IPS ಪಾಸ್ ಮಾಡಿ ಪೊಲೀಸ್ ಕಮಿಷನರ್ ಆಗ್ತಾರೆ, DGP ಆಗ್ತಾರೆ. ಅಜಯ್ ಕುಮಾರ್ ಸಿಂಗ್ ಅಂತವರು ಕೂಡ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಪೊಲೀಸ್ ಕಮಿಷನರ್ ಆಗ್ತಾರೆ, ಇಲ್ಲಿ ಕೇಡರ್ ಬಂದು ಇವತ್ತಿರ್ತಕ್ಕಂಥ ಅಶ್ವತ್ಥರಾವ್ ಕೂಡ ಪೊಲೀಸ್ ಕಮಿಷನರ್ ಆಗ್ತಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದ್ಯೋಗದ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂತ ಒಂದು ಅವಕಾಶ ಕೊಟ್ಟಿರ್ತಾರೆ. ನಾನೇನು ಕಾಣಿಸ್ತೇವೆ ಶಿವರಾಮ ಅಂತ ಒಬ್ರು ಅವ್ರ ತಂದಕ್ಕೆ ರಾಜ್ಯ ಕಲಿಸ್ತಕ್ಕಂಥ ಒಂದು ಬಡ ಕುಟುಂಬದಿಂದ ಇವತ್ತು IAS ಪಾಸ್ ಮಾಡೋ ದೊಡ್ಡ ಅಧಿಕಾರಿಯಾದಂಥ ಅವಕಾಶ ಕೊಟ್ಟಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಉದ್ಯೋಗದ ಮೀಸಲಾತಿಯನ್ನು ಸಂವಿಧಾನಬದ್ಧವಾಗಿ ಇವತ್ತು ಕೊಟ್ಟಿದ್ದಾರೆ. ನಾನು ಯಾಕೆ ವಿಚಾರ ಹೇಳಿದ್ರೆ ಇವತ್ತು ಕೂಡ ನಾವು ದೊಡ್ಡ ದೊಡ್ಡ ಮುಖಂಡರು ಇವತ್ತು ಮಲ್ಲಿಕಾರ್ಜುನ ಖಾರ್ಗೆ ಅವರು ಸತತವಾಗಿ 8 ಸಾರಿ ವಿಧಾನಸಭೆಗೆ ಹಾಕಿಕೊಂಡಿರ್ತಕ್ಕಂಥವರು, ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿಗಳು ಅವರಾಗಿರ್ತಕ್ಕಂಥವರು. ನಾವೆಲ್ಲರೂ ಕೂಡ ನಮ್ಮಲ್ಲಿ ಅರಿವು ತಿಳುವಳಿಕೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಬೌದ್ಧ ಧರ್ಮದ ದೀಕ್ಷೆಯನ್ನು ತಗೊಂಡಂತ ಮಹತ್ತರವಾದಂಥ ದಿನ ಇವತ್ತು ಅಕ್ಟೋಬರ್ 14ನೇ ತಾರೀಕು 50 ವರ್ಷಗಳ 1956ನೇ ಇಸ್ವಿ ಅಕ್ಟೋಬರ್ 14ನೇ ತಾರೀಕು ಬೌದ್ಧ ಧರ್ಮವನ್ನು ಅವರು ಸ್ವೀಕಾರ ಮಾಡುವಂಥ ದಿನ. ನಮ್ಮೆಲ್ಲರ ಪಾಲಿಗೆ ಕೂಡ ಬಹಳ ಮಹತ್ತರವಾದಂಥ ದಿನ. ಇವತ್ತು ಆ ದಿನವನ್ನು ನಾವು ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಬರೀ ಆಚರಣೆ ಮಾಡ್ತಕ್ಕಂಥದ್ದೆಲ್ಲ ಆಲೋಚನೆಗಳು ಕೂಡ ಮಾಡಬೇಕಾಗಿದೆ. ಅಂಬೇಡ್ಕರ್ ಅವರ ಕೊನೆ ಸಂದೇಶ ಏನಾಗಿದೆ, ಅದಾದ ನಂತರ ಅವರು ಬದುಕಿಗೆ ಕೇವಲ 52 ದಿನಗಳು ಮಾತ್ರ. ಅಕ್ಟೋಬರ್ 14ನೇ ತಾರೀಕು 1956ನೇ ಇಸ್ವಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಆದರೆ 1956ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕು ಆ ನಿರ್ಮಾಣವನ್ನು ಹೊಂದಂತ ದಿನ ಆಗಿದೆ. ಕೇವಲ 52 ದಿನ ಅವರು ಬದುಕಿದಂತೆ. ಆದ್ರಿಂದ ಅದೆಲ್ಲರ ಪಾಲಿಗೂ ಕೂಡ ಅಕ್ಟೋಬರ್ 14ನೇ ತಾರೀಕು ಇವತ್ತು ಲಾಸ್ಟ್ ಮೆಸೇಜ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಸಂದೇಶ ಪ್ರತಿಯೊಬ್ಬರು ತಲೆಯೊಬ್ಬರು ಪ್ರತಿಯೊಬ್ಬರು ಕೂಡ ಒಂದು ಚಿಂತನೆ ಯೋಚನೆ ಮಾಡತಕ್ಕಂಥ ಒಂದು ದಿನ. ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾದ ರೀತಿಯಿಂದ ಸಂದೇಶವನ್ನು ನಾವು ಬಂದಿದ್ದೇವೆ. ಅಂಬೇಡ್ಕರ್ ಕಲಿಸಿದ್ದಂಥದ್ದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡತಕ್ಕಂಥ ಮುಖಾಂತರ ಹಿಂದೂ ಧರ್ಮದಲ್ಲಿ ತೊಡಲಾಟ ಆಗ್ತಕ್ಕಂಥ, ಅದು ದೈಹಿಕವಾಗಿ ಮಾನಸಿಕವಾಗಿ ಎಚ್ಚರಿಕರಾಗ್ತಾ ಇರ್ತಕ್ಕಂಥ ಹಿಂದೆ ಅನುಭವಿಸ್ತಾ ಇರ್ತಕ್ಕಂಥ ನಾವು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಗೌರವವಾದಂಥ ಸಮಾಜವಾಗಿ ಕೆಲಸವಾಗಿ ಬದುಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಎತ್ತರದ ಕೆಲಸವನ್ನು ಕಂಡಿದ್ದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಅವರು ಬೌದ್ಧ ಧರ್ಮದ ಸ್ವೀಕಾರವನ್ನು ಅವರು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಕೂಡ ಕಾರಣ ಇದೆ ಇತ್ತು ಕೂತ್ಕೊಂಡು ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ಬಿಡ್ಲಿಕ್ಕೆ ಸಾಧ್ಯನ? ಬಹಳ ಆಳವಾದ ದೃಷ್ಟಿಯನ್ನು ಅವ್ರು ಮಾಡ್ತೀವಿ. ಅವ್ರ ಮೇಲೆ ಆದಂಥ ಅನುಭವಗಳು, ಒಬ್ಬ ಹಿಂದೂ ಧರ್ಮದಲ್ಲಿ ಒಬ್ಬ ಅಸ್ಪೃಶ್ಯನ ಸ್ಥಿತಿಗಳು ಬದುಕುಗಳು ಹೇಗಿರ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಬಹಳ ಜನ ಅಂಬೇಡ್ಕರ್ ಬರೀ ಮೀಸಲಾತಿ, ನಿಜ ಮೀಸಲಾತಿ ಬೇಕು. ಆದರೆ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಈ ದೇಶದ ಹ್ಯುಮ್ಯಾನಿಟಿ ಡಸ್ ನಾಟ್ ವಾಂಟ್ ಓನ್ಲಿ ಎಕನಾಮಿಕ್ ವ್ಯಾಲ್ಯೂ, ಇಟ್ ಆಲ್ಸೋ ವಾಂಟ್ಸ್ ಟು ರಿಟೇನ್ ದ ಸ್ಪಿರಿಚುವಲ್ ವ್ಯಾಲ್ಯೂಸ್ ಅಂತಾರೆ. ಅರ್ಥಾತ್ ಮನುಷ್ಯತ್ವ ಬಯಸುವಂಥದ್ದು ಕೇವಲ ಕೆಲವು ಆರ್ಥಿಕ ಸೌಲಭ್ಯಗಳಲ್ಲ, ಮೌಲ್ಯಗಳಲ್ಲ. ನನಗೆ ಅದು ಕೂಡ ಇದು ಕೂಡ ನಾನು ಬದುಕುವುದಕ್ಕೆ ಹೆಚ್ಚಾಗಿ ಭವಿಷ್ಯತ್ವ ಬಯಸ್ತಕ್ಕಂಥದ್ದು ಇನ್ನೊಬ್ಬ ಮನುಷ್ಯ ನನ್ನೆಲ್ಲ ಪ್ರೀತಿಸಬೇಕು, ಇನ್ನೊಬ್ಬ ಮನುಷ್ಯ ನನ್ನೆಲ್ಲ ಗೌರವಿಸಬೇಕು, ಇನ್ನೊಬ್ಬ ಮನುಷ್ಯನನ್ನ ಮನುಷ್ಯ ಕಾಣಬೇಕು ಅಂತಕ್ಕಂಥದ್ದನ್ನ ಪ್ರತಿಯೊಂದು ಜೀವವೂ ಕೂಡ, ಪ್ರತಿಯೊಂದು ಮನುಷ್ಯತ್ವವನ್ನು ಕೂಡ ಅದು ಬಯಸ್ತಕ್ಕಂಥದ್ದು. ಇದು ನಮಗೆ ಬೇಕಾಗಿದೆ. ಇದರ ಕೊರತೆ ಹಿಂದೂ ಧರ್ಮದಲ್ಲಿದೆ ಅಂತಕ್ಕಂಥ ಮಾತು ಹೇಳಿದ್ರು. ಹಿಂದೂ ಧರ್ಮದಲ್ಲಿ ಇದೇನು ಸಾಧ್ಯವೇ ಇಲ್ಲ. ಹಿಂದೂ ಧರ್ಮವನ್ನು ಅಪ್ರೇಕವನ್ನು ವಿಚಾರಗಳು ಕೂಡ ಸಮಾಜವನ್ನು ಬಳಸಬೇಕಿರ್ತಕ್ಕಂಥದ್ದು. ಸೊ ಅಕ್ಸೆಪ್ಟ್ ಹಿಂದೂಯಿಸಮ್ ಇಸ್ ಅಕ್ಸೆಪ್ಟ್ ಇನ್ಇಕ್ವಾಲಿಟಿ ಅಂತೇಳಿ ಹಿಂದೂ ಧರ್ಮವನ್ನು ಒಪ್ಪಿಕೊಳ್ಳೋದು ಅಸಮಾನತೆಯನ್ನು ಒಪ್ಪಿಕೊಂಡಾಗೆ ಅಂತಕ್ಕಂಥದ್ದು. ಹಿಂದೂ ಧರ್ಮದ ಸಮಾನತೆ ಅಂತಕ್ಕಂಥದ್ದು ಇಲ್ಲ, ಏನು ಸಾಧ್ಯ ಇದೆ. ಅದಕ್ಕೋಸ್ಕರ ಅವರು ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ಮೊರಾಲಿಟಿ ಅಂಡ್ ಈಕ್ವಾಲಿಟಿ, ನೀತಿ ಧರ್ಮ ಮತ್ತು ಸಮಾನತೆಯಲ್ಲಿ ಅಡಗಿದೆ. ಇದ್ರ ಮುಖಾಂತರ ನಾವು ಸಮಾನತೆ ದೃಷ್ಟಿಯಿಂದ ಗೌರವವಾದಂಥ ಸಮಾಜವನ್ನು ಬದುಕಲಿಕ್ಕೆ ಸಾಧ್ಯ. ಹಿಂದೂ ಧರ್ಮಕ್ಕೆ ಹೇಳ್ತಾರೆ, ಹಿಂದೂಯಿಸಮ್ ಟು ಮೈನ್ ಪ್ರಿನ್ಸಿಪಲ್ಸ್, ಈಕ್ವಾಲಿಟಿ ಅಂಡ್ ಅಬ್ಸೆನ್ಸ್ ಆಫ್ ಕ್ಯಾಸ್ಟಿಸಮ್ ಅಂತಾರೆ. ಅಂದ್ರೆ ಹಿಂದೂ ಧರ್ಮ ಬಹಳ ಸುಧಾರಣೆ ಆಗಬೇಕಾಗಿದೆ. ಈ ಜಾತೀಯತೆ ಇದೆ, ಜಾತೀಯತೆ ಹೋಗ್ಬೇಕು, ಅಸಮಾನತೆ ಹೋಗಿ ಸಮಾನತೆ ಬರಬೇಕಿದ್ದು ಸಾಧ್ಯನಾ? ಈ ಜಾತೀಯತೆ ಹೋಗ್ಲಿಕ್ಕೆ ಈ ಯೋಚನೆ ಮಾಡಬೇಕಾಗ ಆ ರೀತಿ ಮಾಡ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ಈ ಒಂದು ಧಾರ್ಮಿಕ ವ್ಯವಸ್ಥೆ ಈಗ ಸ್ಟ್ಯಾಗ್ನೆಂಟ್ ವಾಟರ್ ಆಗಿದೆ, ವಲಸೆ ನೀರನ್ನ ಕೊಳಿತಾ ಇದೆ. ಒಂದು ಸ್ಟೇಟಸ್ ಅಂತೀವಿ, ಯಥಾಸ್ಥಿತಿ ಮುಂದುವರಿಬೇಕು ಅಂತ ಹೇಳಿ ಸನಾತನ ಧರ್ಮದವರ ಇಚ್ಛೆ. ಆ ಜಾತಿ ಭೇದಗಳು, ಶ್ರೇಷ್ಠತೆ, ಅದು ಶೃಂಗೇರಿ ಇರಲಿ, ಉಡುಪಿ ಇರಲಿ, ಮಂತ್ರಾಲಯ ಇರಲಿ, ಬೇರೆ ಯಾರು ಕೂಡ ನಾವಲ್ಲ, ಇತರ ಹಿಂದೂಗಳ ಇತರ ಜಾತಿಗಳವರು ಕೂಡ ಅಲ್ಲಿ ಅವರಲ್ಲಿ ಭಾಗವಹಿಸತಕ್ಕಂಥದ್ದಲ್ಲ. ಅವರ ಧಾರ್ಮಿಕ ವಿಧಾನಗಳಲ್ಲಿ ಇಲ್ಲ, ರಾಜ್ಯಗಳು ಆಗ್ತಾ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ಧರ್ಮ ಅಂತ ಹೇಳಿದ್ರೆ ಇಷ್ಟ ಕಲೆಕ್ಷನ್ ಆಫ್ ಕಾಸು ಅಂತಾರೆ. ಅದೊಂದು ಧರ್ಮ ಎಲ್ಲ ಜಾತಿಗಳ ಸಂಗ್ರಹ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೀವು ಯಾರ್ಯಾರು ಹಿಂದೂಗಳು ಬಹುಶಃ ವಿಶ್ವ ಹಿಂದೂ ಪರಿಷತ್ ಇದಕ್ಕೆ ನೋಡ್ಕೊಡ್ತೀವಿ, ಹಿಂದೂ ಅನ್ನೋ ಕಲ್ಪನೆ
ಒಂದು ಜಾತಿಯ ಕಲ್ಪನೆ ಕೇಳಿದ ತಕ್ಷಣ ಉತ್ತಮ ಜಾತಿ ನಾನು ಮಹಾತ್ಮ ಅಂತೇನೆ ನಾವು, ನಾನು ಸ್ಮಾರ್ಥ ಅಂತೇವೆ, ನಾನು ವೈಷ್ಣವ ಅಂತಾರೆ. ಇನ್ನೊಬ್ರು ನಾನು ವೀರಶೈವನ ಧರ್ಮದ ಜಾತಿಸ್ತಾನ ಇಟ್ಬಿಟ್ಟಿದ್ದೀವಿ, ವೀರಶೈವ ಜಾತಿಯವರು ಅಂತಾರೆ ಧರ್ಮ ಅಂತ ಹೇಳಕ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ನಾವು ಯಾರಿಗೆ ಕೇವಲ ಸಕ್ಕರೆ ಹಿಂದೂ ಅನ್ನೋ ಕಲ್ಪನೆಗೆ ಬರುತ್ತೆ. ಜಾತಿಯ ಕಲ್ಪನೆ ಅವನಿಗೆ ಕಲಿಯುತ್ತೆ, ಜಾತಿಯ ಕಲ್ಪನೆ. ಇದಕ್ಕೆ ಧರ್ಮ ಅನ್ನೋ ಇಷ್ಟೇ ಎಲ್ಲಾ ಧರ್ಮದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಈ ಧರ್ಮದಲ್ಲಿ ಆ ಥರ ವಿಶಾಲವಾದಂಥ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಮ್ಯಾನ್ ಮೇಡ್ ರಿಲಿಜಿಯನ್ ಅಂತಕ್ಕಂಥದ್ದು. ಧರ್ಮವನ್ನು ಮನುಷ್ಯ ಮಾಡುದು, ಧರ್ಮನ ಮನುಷ್ಯ ಮಾಡುತ್ತೆ, ಧರ್ಮ ಮನುಷ್ಯರನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿ. ಇವತ್ತು ಇಂಡಿಯಾ ದೇಶದಲ್ಲಿ ಮೊಟ್ಟ ಮೊದಲ ಬಾಧ್ಯತೆಗಳು ಚಿಂತನೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬುದ್ಧ ಬೌದ್ಧ ಧರ್ಮ ಮಾತ್ರ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವೆಲ್ಲರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 50 ವರ್ಷಗಳ ಹಿಂದೆ ಈ ಒಂದು ದೀಕ್ಷೆಯನ್ನು ಅವರು ತೆಗೆದುಕೊಂಡು ಅವರು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಒಂದು ಕೊನೆಯ ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇವತ್ತು ಬರೆದಿದ್ದಾರೆ. ಇವತ್ತು ನಾವು ಆತ್ಮಾವಲೋಕನ ಮಾಡ್ತೇವೆ. ನವೆಂಬರ್ 26ನೇ ತಾರೀಕು ಮೈಸೂರಿನಲ್ಲಿ ಬೇರೆ ರೀತಿಯಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ರಾಜ್ಯದ ಮೂಲೆಗಳಿಂದ ಕೂಡ ಅಲ್ಲಿಗೆ ಪ್ರತಿನಿಧಿಗಳು ಬರಬೇಕು. ಒಂದು ಕಾಯಿನ್ ರಿಪೋರ್ಟ್ ಮಾಡಿದ್ದೇವೆ ನಾವು. ಗೋಷ್ಠಿಯಿಂದ ಕಾಶ್ಮೀರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕಲಿಯಲ್ಲೂ ಕೂಡ ಜಾತಿಯ ತಕ್ಕ ಆಲೋಚನೆಗಳು ಬಂದಿದೆ. ಅದು ನಾವು ನೋಡಬೇಕಾಗಿ ಅಂಬೇಡ್ಕರ್ ಅವರು ಬಿಡಿಸಿ ಹೇಳಿ ನಮ್ಮ ಗಮನಕ್ಕೆ ಒಂದು ಕೊನೆಯ ಸಂದೇಶವನ್ನು ಇವತ್ತು ನಮಗೆ ಕೊಟ್ಟಿದೆ. ನಾನು ಅದೇ ಯೋಚನೆ ಮಾಡ್ತಾ ಇರ್ತೇನೆ. ಯಾವ ವ್ಯಕ್ತಿಯೂ ಕೂಡ ನಮ್ಮಲ್ಲಿ ನಮಗೆ ಗೊತ್ತಿದ್ದ ಜಾತಿಗಳಲ್ಲಿ ಮೇಲ್ಜಾತಿಯನ್ನು ತನಗಿಂತ ಸ್ವಲ್ಪ ಕೆಳಜಾತಿಯನ್ನು ಕಂಡ್ರೆ ಮಾನಸಿಕವಾಗಿ ಅವನು ಸಮಾನ ಅಂತ ಒಪ್ಪಿಕೊಳ್ಳೋ ತಯಾರಿ ಇಲ್ಲ ಇರ್ತಕ್ಕಂಥದ್ದಿಲ್ಲ. ಸಾಧ್ಯ ಆಗ್ತಾ ಇದೆ. ಜಾಗ ಆಗುತ್ತೆ ಅವನಿಗೆ ನನ್ನ ಜಾತಿ ಏನು ಅಂತ ಕೊಡ್ತಾ ಇರ್ತೀರ. ನನಗಿಂತ ಒಂದು ಕೂದಲಿನಲ್ಲಿ ಮೇಲ್ಜಾತಿಲಿದ್ದೇನೆ ಅವನು ಸಾಮಾಜಿಕವಾಗಿ ಅಂದ್ರೆ ನನ್ನನಾಥ ಸರ್ಸಮಾನತ ಅಂತ ಒಪ್ಕೊಳ್ಳಕ್ಕೆ ಮಾನಸಿಕವಾಗಿ ತಯಾರಿ ಇದೆ ಇರ್ತಕ್ಕಂಥದ್ದು ಇದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಸಾಮಾಜಿಕ ವ್ಯವಸ್ಥೆ. ಇದರ ವಿರುದ್ಧ ತಿಳಿದೇಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಸಾಧಾರಣವಾಗಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದ 56ನೇ ಇಸ್ವಿಯಲ್ಲೂ ಕೂಡ ಅವರು 1935ನೇ ಇಸ್ವಿ ಅಕ್ಟೋಬರ್ 15ನೇ ತಾರೀಕು ವಿಷಯ ಮಾಡ್ತಾರೆ ಅವರು ಬೌದ್ಧ ಧರ್ಮ ಸ್ವೀಕಾರ. ಅದು ಬಿಡಿ ಮಧ್ಯೆ ಪಶ್ಚಿಮ ವಲ್ವಾ, ಸಿಟಂಗ್ ವಲ್ವಾ, ಶ್ರೀರಂ ಸಗನ್ ಇವೆಲ್ಲ ಕೂಡ ಮುಂದೆ ಹೋಯ್ತಾರಾದ್ರೂ ಕೂಡ ಮನೆಯ ಅವ್ರು ತಗೋತಾರೆ. ಅದು ಅಲ್ಲಿವರೆಗೂ ಕೂಡ ಅಮಾಯಕ ಮಹಿಳೆಯರಿರುವಾಗ ಅವ್ರು ಯಾಕೆ ನಾವು ಹಿಂದೂ ಧರ್ಮವನ್ನು ಬಿಡಬೇಕು ಅನ್ನೋದನ್ನ ಅಂಬೇಡ್ಕರ್ ಹೇಳೋ ಸಾಧ್ಯ ಇದೆಯಲ್ಲ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಆ ಸಮ್ಮೇಳನಗಳು ಭಾಗವಹಿಸಿ ಮಾತನಾಡ್ತಾರೆ. ಜಗತ್ತಿನಲ್ಲಿ ಎಲ್ಲರ ಗಮನವನ್ನು ಸೆಳೀತಾರೆ. ಕೇಳಿ ನೋಡೋಣ ಕೊಡ್ತಾರೇನು ಇಲ್ಲ. ಅಂದ್ರೆ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯರು ನಾವು ಆ ವಿಡುವೆಗಳಿಗಿಂತೂ ಕೂಡ ಕರಗಾಣಿಸ್ತಕ್ಕಂಥ ಇದೊಂದು ಧರ್ಮ ಅಂತಕ್ಕಂಥ ಎಷ್ಟು ಚೆನ್ನಾಗಿ ಅವರು ಹೊಂದಕ್ಕಾದ ರೀತಿ ಹೇಳ್ತಾರೆ ಅದಕ್ಕೆ ಅಂಬೇಡ್ಕರ್ ನೊಂದು ಹೇಳ್ತಾರೆ ಹೇಳ್ತಿರ್ತಕ್ಕಂಥ. ಹಾಗಾಗಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ಈ ರೀತಿಯಾದಂಥ ಧಾರ್ಮಿಕ ವಿಮೋಚನೆಯ ಜೊತೆಗೆ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಾದಂಥ ರೀತಿಯಲ್ಲಿ ಹೊಂದಿತರಾಗಿರ್ತಕ್ಕಂಥವ್ರು ಇದರಿಂದ ಬಿಡುಗಡೆ ಆಗಬೇಕು. ನಾವೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು, ತಿಳುವಳಿಕೆ ಇರ್ತಕ್ಕಂಥವ್ರು. ಈ ಒಂದು ದಾರಿಯನ್ನ ಬೇಗ ಸಾಗಬೇಕು. ಎಷ್ಟು ಸಾಗಿದ್ದೇವೆ, ಎಷ್ಟು ಕಾರ್ಯಗತ ಆಗಿದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಕ್ಕಂಥ ಆತ್ಮಾವಲೋಕನ ಮಾಡ್ತಕ್ಕಂಥ ಬಹಳ ಮಹತ್ತರವಾದ ದಿನ ಇವತ್ತು ಅಕ್ಟೋಬರ್ 14ನೇ ತಾರೀಕು ಬಹಳ ನಮ್ಮೆಲ್ಲರ ಪಾಲಿಗೆ ಕೂಡ ಬಹಳ ಐತಿಹಾಸಿಕವಾದಂಥ ದಿನ ಆಗಿದೆ. ಬಹುಶಃ ಅಂತ ಒಂದು ಐತಿಹಾಸಿಕ ದಿನವಂತೂ ರಾಷ್ಟ್ರಾದ್ಯಂತ ಎಲ್ಲರೂ ಕೂಡ ಇವತ್ತು ಇದು ಕಾರ್ಯಕ್ರಮಗಳನ್ನ ಇವತ್ತು ರಾಷ್ಟ್ರಾದಿ ಸುವರ್ಣ ಮಹೋತ್ಸವದ ಕಾಲದವರು ಇವತ್ತು ಬೌದ್ಧ ಧರ್ಮ ಸ್ವೀಕಾರ ಮಾಡುವುದಿಲ್ಲವಾದ್ರೂ ಕೂಡ ಬೌದ್ಧ ಧರ್ಮಕ್ಕೆ ನಾವು ಮತಾಂತರನೇ ಆಗ್ಬೇಕು ಅಂತಕ್ಕಂಥದ್ದೇ ಇಲ್ಲ. ಆ ರೀತಿಯಾದಂಥದ್ದೇ ಬುದ್ಧನ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು, ಬುದ್ಧನ ಆಲೋಚನೆಗಳನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಈ ಧಾರ್ಮಿಕ ವಿಮೋಚನೆಗೆ ನಾವು ಒಂದು ದಾರಿಯನ್ನು ಸಿಕ್ಕರೆ ದಾರಿಯನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರ್ಕೊಟ್ಟಿದ್ದಾರೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ, ಆಲೋಚನೆ ಮಾಡೋಣ. ಆಗ ಮಾತ್ರ ಇವತ್ತು 50 ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮದ ದೀಕ್ಷೆಯನ್ನು ತಗೊಳ್ಳೋದಕ್ಕೆ ಅರ್ಥ ಆಗುತ್ತೆ. ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನ ಅವರ ಕನಸನ್ನ ನಾವು ನಡೆಸ್ಮಾಡ್ತಕ್ಕಂಥ ದಿಕ್ಕಲ್ಲಿ ನಾವು ಮುಂದೋಗ್ಬೋದು. ಸಂಘಟಿತರಾಗಿ ಯಾವುದೇ ರೀತಿಯಾದಂಥ ಅಧ್ಯಾತ್ಮಕಗಳಲ್ಲಿ ಎದುರಿಸ್ತಕ್ಕಂಥ ಒಂದು ಶಕ್ತಿ, ಒಂದು ಚೈತನ್ಯ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಕೊಡ್ತಕ್ಕಂಥ ಮಹತ್ತರವಾದಂಥ ದಿನ ಆಗಿದೆ ಅಂತಕ್ಕಂಥದ್ದು ನಾವು ಸಂದರ್ಭದಲ್ಲಿ ಹೇಳಿ ನಾನು ಅತ್ಯಂತ ಸಂತೋಷದ ಒಂದು ಸಮಾವೇಶದಲ್ಲಿ ಬಂದು ಭಾಗವಹಿಸಿದರೆ ಪೂಜ್ಯ ಮಂತ್ರಿಯವರು ಗುಣದೀಕ್ಷೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಮನಸ್ಸನ್ನು ಅದು ಸರಿಗಿರ್ತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತೇವೆ. ಸದಾ ನಮ್ಮ ಮನಸ್ಸಲ್ಲಿ ಇವತ್ತಿನ ಕಾರ್ಯಕ್ರಮ ಅಚ್ಚುಳಿಯಲ್ಲಿ ಇದ್ದು ಅದು ನಮ್ಮ ಮನಸ್ಸಲ್ಲಿ ಕೂಡ ಬಹಳ ಪ್ರಭಾವನ ಬೀರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಇಂಥ ಕಾರ್ಯಕ್ರಮದ ಯಶಸ್ಸು ಮುಂದೆ ನಾವು ಯಾವ ರೀತಿ ನಡ್ಕೊಂಡು ಹೋಗ್ತೇವೆ, ಯಾವ ರೀತಿ ಸಂಘಟಿತರಾಗಿ ಹೋಗ್ತೇವೆ, ಅದಕ್ಕೆ ಯೋಚನೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಗೆ ಅದು ನಿಂತಿದೆ. ಬಹುಶಃ ಅದಕ್ಕೆ ನಾವೆಲ್ಲರೂ ಕೂಡ ಅದನ್ನು ಯಾರು ಕೂಡ ಹಿಂದೆ ಬೀಳ್ತಕ್ಕಂಥವರಲ್ಲ. ಈಗಲ್ಲ ಮುಂದಿನ ಪೀಳಿಗೆಗಳಾದರೂ ಕೂಡ
ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರು ಏನಿದ್ರು, ಅಂಬೇಡ್ಕರ್ ಬುದ್ಧರಲ್ಲಿ ಅಂಬೇಡ್ಕರನ್ನ ಕಾಣ್ತಕ್ಕಂಥ ಒಂದು ರೀತಿಯಾದಂಥ ಆಲೋಚನೆಗಳು ಏನಿದೆ ಇವತ್ತು ಈ ದೇಶದಲ್ಲಿ ಬಂದಿದೆ, ಆ ರೀತಿಯಾದಂಥ ಕನಸು ನನಸಾಗ್ತಕ್ಕಂಥ ದಿನಗಳು ಬಹಳ ಬೇಗ ಬರಲಿ ಅಂತಕ್ಕಂಥದ್ದನ್ನ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಿ, ನಾವೆಲ್ಲರೂ ಕೂಡ ಒಳ್ಳೆಯದಾಗಿ ಜೀವನದಲ್ಲಿ ಕೇಳಿ ಕಾಯುತ್ತಾ ನನಗೆ ಅವಕಾಶ ಕೊಟ್ಟಂತ ತಾವೆಲ್ಲರಿಗೂ ಎಲ್ಲ ಬಂಧುಗಳಿಗೂ ಕೂಡ ಈಗ ಬಂದೇಜಿಯವರು ಹೋಗಿ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು. ಉದ್ಘಾಟಕರು ಹಾಗೂ ಈ ಸಮಾರಂಭದಲ್ಲಿ ಬೌದ್ಧ ಧರ್ಮದ ದೀಕ್ಷೆಯನ್ನ ನೆರವೇರಿಸಿದಂತ ಪೂಜ್ಯ ಬಂತೆ ಬೋಧಿಧಮ್ಮ ಜಪಾನ್ ಅವರು ಹಾಗೂ ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಶ್ರೀಮಾನ್ ವಿ ಶ್ರೀನಿವಾಸ್ ಪ್ರಸಾದ್ ಅವರೇ, ಪ್ರಮುಖ ನಾಯಕರೇ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒತ್ತುವನ್ನು ಕೊಟ್ಟು ಸಹಾಯವನ್ನು ಮಾಡುವಂತ ಎಲ್ಲ ಮುಖಂಡರೇ, ವೇದಿಕೆ ಮೇಲೆ ಕೊಡ್ತಂತ ಭಿಕ್ಷುಗಳೇ ಹಾಗೂ ಇಲ್ಲಿ ನಡೆದಂತ ನಮ್ಮ ಭಿಕ್ಷೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಮುಖ್ಯಸ್ಥರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬೌದ್ಧ ಧರ್ಮದಲ್ಲಿ ಆಚರಿಸತಕ್ಕಂಥವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವರು ಮತ್ತು ವಿಶೇಷವಾಗಿ ದೀಕ್ಷೆ ತೆಗೆದುಕೊಳ್ಳದೆ ಇದ್ದನ್ನು ಕೂಡ ಬಾಬಾ ಸಾಹೇಬರ ಉಪಾಸಕರಾಗಿ ಮತ್ತು ಬೌದ್ಧ ಧರ್ಮದ ಉಪಾಸಕರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಚಕ್ರ ಪರಿವರ್ತನಾ ದಿನ ಹಾಗೂ ಸುವರ್ಣ ಮಹೋತ್ಸವ ಇದನ್ನ ನೆರವೇರಿಸಬೇಕು ಅಂತ ಹೇಳಿ ನಮ್ಮ ಭಾಗದ ಅನೇಕ ಹಿರಿಯ ನಾಯಕರ ಇಚ್ಛೆ ಮತ್ತು ವಿಶೇಷವಾಗಿ ಪೂಜ್ಯ ಭಕ್ತಿ ಅವರು ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಅವರು ಸಾಕಷ್ಟು ಪ್ರಯತ್ನವನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ನಮ್ಮ ಇದು ಇಡೀ ಪ್ರಪಂಚದಲ್ಲೇ ಹರಡತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾದಂತ ಈ ಒಂದು ಸಂದರ್ಭ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅನ್ನತಕ್ಕಂಥದ್ದು ನಿನ್ನೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಕಾರಣಗಳನ್ನ ಬಿಚ್ಚಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಿಮ್ಮನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಧರ್ಮ ಗುರುಗಳು ಈಗಾಗಲೇ ಅವರು ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ಕೂಡ ನಿಮ್ಮನ್ನು ಹೇಳಿದ್ದಾರೆ. ಆದರೆ ಒಂದು ಮಾತನ್ನ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗೌತಮ್ ಬುದ್ಧ ಇವರು ಕೊಟ್ಟಂತ ಸಂದೇಶ ಅಂದ್ರೆ ನಮಗೆ ರೀತಿಯ ಸಂದೇಶ ಕೊಟ್ಟಿದ್ದಾರೆ ಮತ್ತು ದೇಶದಲ್ಲಿ ಐಕ್ಯತೆಯನ್ನು ಇಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬಹುಶಃ ಹುಟ್ಟದೆ ಹೋಗಿದ್ರೆ, ಈ ದೇಶದ ಸಂವಿಧಾನವನ್ನು ಬರೀದೇ ಹೋಗಿದ್ರೆ ಖಂಡಿತವಾಗಿ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಿತ್ತು ಅನ್ನತಕ್ಕಂಥದ್ದನ್ನ ಸ್ವಲ್ಪ ಮಟ್ಟಿಗೆ ನಾವು ಆಲೋಚನೆಯನ್ನು ಮಾಡಬೇಕಾಗ್ತದೆ.
ಅವರು ಈ ದೇಶದ ಸಂವಿಧಾನವನ್ನು ಬರೆದು ಈ ದೇಶವನ್ನು ಒಕ್ಕಟ್ಟಾಗಿತ್ತು. ನಾವೆಲ್ಲರೂ ಕೂಡ ಬಂದೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಬೆಂಗಾಲಿಂದ ಗುಜರಾತಿನವರೆಗೆ ನಾವೆಲ್ಲರೂ ಒಂದು ಅನ್ನತಕ್ಕಂಥ ಭಾವನೆ. ಯಾರಾದರೂ ಒಬ್ಬ ತುಳಿತಕ್ಕೆ ಒಳಪಟ್ಟಂತ ವ್ಯಕ್ತಿ, ಶೋಷಣೆಗೆ ಒಳಪಟ್ಟಂತ ವ್ಯಕ್ತಿ ದೇಶ ಅಭಿಮಾನದಿಂದ ಒಂದು ಸಂವಿಧಾನವನ್ನು ಬರೆದಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ದೇಶಭಕ್ತಿಗಳ ಮಾತು ಬಹಳ ಜನ ಆಡಬಹುದು, ಹಿಂದುತ್ವ ಮಾತು ಅನೇಕರು ಆಡಬಹುದು, ಆದರೆ ನಿಜವಾದಂತ ದೇಶಭಕ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ನಿಮಗೆ ಹೇಳಬೇಕಾಗಿಲ್ಲ. ಸಂವಿಧಾನದಲ್ಲಿ ಐಕ್ಯತೆ ಮಾತು, ಶೋಷಣೆಗೆ ಒಳಗಾದರೂ ಕೂಡ, ತುಳಿತಕ್ಕೆ ಒಳಗಾದರೂ ಕೂಡ, ಅವಮಾನಕ್ಕೆ ಒಳಗಾದರೂ ಕೂಡ, ಹಳ್ಳಿಯಲ್ಲಿ ನೀರು ಸಿಗದಿದ್ದರೂ ಕೂಡ, ವಿದ್ಯೆಯಿಂದ ದೂರಿದ್ದರೂ ಕೂಡ, ಸಂಸ್ಕೃತಿಯಿಂದ ದೂರಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಗಿದ್ದು ಈ ದೇಶದ ಭಕ್ತಿಯನ್ನು ನೋಡುತ್ತೆ ಎಂದು ಕೂಡ ಹೇಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗೌತಮ್ ಬುದ್ಧ ಅವರು ಹೇಳಿದ ಸಂದೇಶ ಒಂದೇ, ಸತ್ಯ ಏನಿದೆ ಅದನ್ನ ಕಂಡಿದ್ದೀವಿ, ಸತ್ಯದ ಮೇಲೆ ನಡೆದಿದೆ. ನೀವು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗ್ತದೆ, ನೀವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತದೆ. ನೀವು ಬೇರೊಂದು ಬೀಜ ಹಚ್ಚಿ ಮಾವಿನ ಹಣ್ಣು ಕೇಳಿದ್ರು ಸಿಗೋದಿಲ್ಲ. ಅದಕ್ಕಾಗಿ ನೀವು ಒಳ್ಳೆಯದನ್ನ ಮಾಡುದು, ಒಳ್ಳೆ ಮಾರ್ಗದ ಮೇಲೆ ಹೋದ್ರೆ ನಿಮ್ಗೆ ಚೆನ್ನಾಗಾಗ್ತದೆ ಅಂತಕ್ಕಂಥ ಮಾತು ಬುದ್ಧರು ಹೇಳಿದ್ರು. ಅದೇ ಮಾತನ್ನ ಇವತ್ತು ನಾವು ತೆಗೆದುಕೊಂಡು ಹೋಗ್ಬೇಕಾಗಿದೆ. ದೇಶದಿಂದ ನಾವು ಯಾರಿಗೂ ನೋಡ್ತಕ್ಕಂಥದ್ದಲ್ಲ, ಬೇರೆಯವರಿಗೆ ನಾವು ದ್ವೇಷವನ್ನು ಮಾಡತಕ್ಕಂಥವರಲ್ಲ. ಈ ರೀತಿಯಿಂದ ಅವರನ್ನು ನಾವು ಒಳಗೆ ತೆಗೆದುಕೊಳ್ಬೇಕಾಗಿದೆ. ಒಬ್ಬ ಹುಚ್ಚ ನಮ್ಮನ್ನ ಕಲ್ಲು ಹೊಡೆದು ಅಂತ ಹೇಳಿ ನಾವು ಅವನಿಗೆ 10 ಪಲ್ಲು ಹೊಡಿತಕ್ಕಂಥದ್ದಲ್ಲ. ಯಾಕಂದ್ರೆ ಆ ಹುಚ್ಚಿಗೆ ಮಾನಸಿಕವಾಗಿ ಅವನು ಆ ರೀತಿಯಾಗಿದ್ದಾನೆ. ಅದಕ್ಕಾಗಿ ಅವನಿಗೆ ಆಸ್ಪತ್ರೆಗೆ ಒಯ್ದು ದುರುಸ್ತಿ ಮಾಡಬೇಕೆ ಹೊರತಾಗಿ ಅವನಿಗೆ ಕಲ್ಲು ಹೊಡೆದಂತ ಹೇಳಿ 10 ಕಲ್ಲು ಹೊಡೆದು ಕೊಲ್ತಕ್ಕಂಥದ್ದಲ್ಲ. ಅದಕ್ಕೆ ಮುಂದೆ ಹೇಳಿದ್ದು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ನಾವು ಕಲಿಬೇಕು. ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ, ಶಾಶ್ವತ ಇರುವಾಗ ಸಾಧ್ಯ ಇಲ್ಲ. ಆದರೆ ಕೆಲವು ಧರ್ಮಗಳು ನಮಗೆ ಮೂಢನಂಬಿಕೆಯನ್ನು ಕಲಿಸ್ತವೆ. ಅದು ದೇವರ ಬಗ್ಗೆನೇ ಇರ್ಬೋದು, ನಡವಳಿಕೆ ಬಗ್ಗೆ ಇರ್ಬೋದು, ಅಥವಾ ನಾವು ನಡೀತಕ್ಕಂಥ ರೀತಿ ನೀತಿಗಳ ಬಗ್ಗೆನೇ ಇರ್ಬೋದು. ಅದು ಬುದ್ಧ ಹೇಳಿಕೆ ಒಂದೇ, ಅವೆಲ್ಲರೂ ಕೂಡ ತಪ್ಪು. ನೀವು ಪ್ರಪಂಚದಲ್ಲಿ ನಿಸರ್ಗ ಮನುಷ್ಯ ಬದುಕ್ತಾನೆ, ಅದಕ್ಕೆ ಕಾರಣ ಇದೆ. ಮನುಷ್ಯ ಸಾಯ್ತಾನೆ, ಅದಕ್ಕೆ ಕಾರಣ ಇದೆ. ಕಾರಣ ಇಲ್ಲದೆ ಪ್ರಪಂಚದಲ್ಲಿ ಏನು ಕೂಡ ನಡೀತಕ್ಕಂಥದ್ದೆಲ್ಲ. ಇಲ್ಲಂದ್ರೆ ಈ ಸೈನ್ಸ್ ಎಲ್ಲ ಫೇಲ್ ಆಗ್ತಿತ್ತು. ನಾವ್ಯಾರು ರೇಲ್ಗಾಡಿಯಲ್ಲಿ ಹೋಗ್ತಾ ಇರಲಿಲ್ಲ, ವಿಮಾನದಲ್ಲಿ ಹೋಗ್ತಾ ಇರಲಿಲ್ಲ. ಆಕ್ಸಿಜನ್ ತೆಗೆದುಕೊಂಡ್ರೆ ಮನುಷ್ಯ ಬದುಕ್ತಾನಂತೇಳಿ ಆಕ್ಸಿಜನ್ ಯಾರು ಕೊಡ್ತಾ ಇರಲಿಲ್ಲ, ಆಪರೇಷನ್ ಮಾಡ್ತಾ ಇರಲಿಲ್ಲ. ಮನುಷ್ಯನ ವಯಸ್ಸು ಎಷ್ಟೋ ಅಲ್ಲಿಗೆ ನಡಿಬಹುದು, ಸಾಯ್ಬೇಕಾಗಿರೋದು ಕಾರಣ ಇರ್ತದೆ. ಅದಕ್ಕಾಗಿ ಅತ್ಯಂತ ಒಂದು ಶಾಸ್ತ್ರೀಯ ದೃಷ್ಟಿಯಿಂದ ಇರ್ತಕ್ಕಂಥ ಧರ್ಮ ಅಂದ್ರೆ ಅದು ಬೌದ್ಧ ಧರ್ಮ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವನದಲ್ಲಿ ಆ ಶಾಸ್ತ್ರೀಯ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ. ಅದಕ್ಕಾಗಿ ಈ ಧರ್ಮ ಕೇವಲ ದಲಿತರು, ಕೇವಲ ಅಂಬೇಡ್ಕರ್ ಶಿಷ್ಯರು ಅಷ್ಟೇ ಅಲ್ಲ, ಎಲ್ಲಿವರೆಗೆ ಪ್ರಪಂಚದಲ್ಲಿ ಬೌದ್ಧ ಧರ್ಮವನ್ನ ಜನ ಸ್ವೀಕಾರ ಮಾಡೋದಿಲ್ಲ ಅಲ್ಲಿವರೆಗೆ ಪ್ರಪಂಚದಲ್ಲಿ ಶಾಂತಿ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಧೈರ್ಯವಾಗಿ ಹೇಳ್ತೀನಿ. ನಿಮಗೆ ಶಾಂತಿ ಬೇಕು ಅಂದ್ರೆ ಬುದ್ಧ ಬೇಕು, ನಿಮಗೆ ಶಾಂತಿ ಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು, ನಿಮಗೆ ಶಾಂತಿ ಬೇಕು ಅಂದ್ರೆ ಈ ದೇಶದಲ್ಲಿ ಈ ಧರ್ಮದ ಪ್ರಚಾರ ಆಗಬೇಕು, ಭಾರತ ಬೌದ್ಧಮಯ ಆಗಬೇಕು ಅನ್ನತಕ್ಕಂಥ ಘೋಷಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಈಗೂ ಕೂಡ ನಾವಂದರೆ ಭಾರತ ಬೌದ್ಧಮಯ,
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ್ ಬೌದ್ಧಮಯ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಒಪ್ಕೊಂಡಿದ್ದಾರೆ. ಇದು ಯಾರು ಕೂಡ ನಾವು ಅಲ್ಲಗರಿತಕ್ಕಂಥದ್ದಲ್ಲ. ಇವತ್ತು ತಿರಂಗಿ ಜೆಂಡ ಇದೆ ಈ ದೇಶದ. ಆ ತಿರಂಗಿ ಜೆಂಡದೊಳಗಿರ್ತಕ್ಕಂಥದ್ದು ಯಾವ ಚಿಹ್ನ? ಅಶೋಕನ ಧಮ್ಮಚಕ್ರ. ನೀವು ಬಂದ್ರೆ ಆಗಸ್ಟ್ 26ನೇ ಜನವರಿಗೆ ಏರಿಸ್ತೀರಿ, ಅದು ಸಲಾಂ ಹೊಡಿತೀರಿ. ಅದರಲ್ಲಿರ್ತಕ್ಕಂಥದ್ದು ಅಶೋಕನ ಚಕ್ರ, ಧಮ್ಮಚಕ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ ದಿವಸನೇ ಬೌದ್ಧ ಧರ್ಮ ಭಾರತಮಯ ಮಾಡಿದ್ರು. ಯಾಕಂದ್ರೆ ಎಲ್ಲರೂ ಕೂಡ ಸಲಾಂ ಹೊಡಿತಾರೆ. ನಿಮ್ಮ ಜೇಬಿನಲ್ಲಿರ್ತಕ್ಕಂಥ ಹಣ ತೆಗೆದು ನೋಡಿ, ನೋಟಿನ ಮೇಲೆ ಇರ್ತಕ್ಕಂಥ ತೆಗೆದು ನೋಡಿ, ನಾಣ್ಯದ ಮೇಲೆ ಇರ್ತಕ್ಕಂಥ ತೆಗೆದು ನೋಡಿ. ಅವರು ಕೇವಲ ಈಗಾಗಲೇ ಹೇಳ್ದಂಗೆ 60 ದಿವಸ ಬದುಕಿದ್ರು ಕೂಡ ಇದರ ಪ್ರಚಾರ ಆರಂಭದಿಂದಲೇ ಮಾಡಿದ್ದಾರೆ. 1935ರಿಂದ ಪ್ರಾರಂಭ ಮಾಡಿದಂತ ಅವರ ಘೋಷಣೆ ಸಾಯವರೆಗೂ ಕೂಡ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ನೀವೆಲ್ಲೇ ಹೋದರೆ ಬೌದ್ಧ ಧರ್ಮದ ಚಿಹ್ನೆಗಳು, ಗುರುತುಗಳು, ಚಿಹ್ನೆಗಳು ಎಲ್ಲ ಕಡೆ ಅದನ್ನು ಹರಡಿಸ್ಬೇಕು. ಈ ದೇಶದಲ್ಲಿ ದೊಡ್ಡ ದೊಡ್ಡ ಸಾರ್ವಜನಿಕ ವಲಯದಲ್ಲಿ ಬರ್ತಕ್ಕಂಥ ಹೋಟೆಲ್ಗಳ ಹೆಸರುಗಳು ತಗೊಳ್ಳಿ. ಅಶೋಕ ಹೋಟೆಲ್ ಮೊಟ್ಟ ಮೊದಲನೇ ಕಟ್ಟಿದ್ದು ಭಾರತ ದೇಶದಲ್ಲಿ ಸಾರ್ವಜನಿಕ ವಲಯದಲ್ಲಿ. ಅದು ಅಶೋಕನ ಹೆಸರಿನಲ್ಲಿ ಇತ್ತು. ದಿಲ್ಲಿಯಲ್ಲಿ ಯಾವುದೇ ಮಾರ್ಗಕ್ಕೆ ಹೋಗಲಿ, ಇದು ನೀತಿ ಮಾರ್ಗ, ಇದು ಪಂಚಶೀಲ ಮಾರ್ಗ, ಇದು ಅಷ್ಟಾಂಗ ಮಾರ್ಗ ಅನ್ನತಕ್ಕಂಥದ್ದು ನಿಮಗೆ ಸಿಗ್ತವೆ ಹೊರತಾಗಿ ಬೇರೆ ಹೆಸರು. ಕನಿಷ್ಕ ಹೋಟೆಲ್, ಕನಿಷ್ಕನು ಬೌದ್ಧ ಧರ್ಮದ. ಹೀಗೆ ಅನೇಕ ಹೆಸರುಗಳಿಗೆ ಪ್ರಾರಂಭದಿಂದಲೇ ಈ ಬೌದ್ಧ ಧರ್ಮದ ತತ್ವಗಳನ್ನು ನುಸುಳಿಕೊಂಡು ನಮ್ಮ ದೇಶದಲ್ಲಿ ಬಂದಿದೆ. ಇದೇನು ಹೊಸದಿದೆ ಅನ್ನತಕ್ಕಂಥದ್ದು ಕೆಲವು ಜನರಿಗೆ ಅನಿಸ್ತಿರಬಹುದು. ಆದರೆ ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ. ಅದನ್ನು ನಮ್ಮ ದೇಶದಲ್ಲೂ ಕೂಡ ಅನೇಕ ಮಹನೀಯರು ಒಪ್ಪಿಕೊಂಡಿದ್ದಾರೆ. ಇವತ್ತು ನಾನು ಆಂಧ್ರ ಪ್ರದೇಶಕ್ಕೆ ಒಂದು ಸಾರಿ ಹೋಗಿದ್ದೆ. ಅಲ್ಲಿ ಆ ದೀಕ್ಷಾ ಸಮಾರಂಭ ಅಥವಾ ಬೋಧನೆ ಸಮಾರಂಭ ಬಹಳ ಶಿಸ್ತದಿಂದ ನಡೆಸಿ, ಅಲ್ಲಿ ಇರ್ತಕ್ಕಂಥ ಒಂದು ವಿಹಾರ ಅದು ಅಶೋಕನ ಕಾಡಿನಿಂದ. ಅದೇ ರೀತಿಯಾಗಿ ನಾಗಾರ್ಜುನ ಸಾಗರ್ ನಿಮ್ಗೆ ಗೊತ್ತಿದೆ. ಅದು ನಾಗಾರ್ಜುನ ಅನ್ನತಕ್ಕಂಥ ಒಬ್ಬ ಮಹಾನ ಬುದ್ಧ ದೀಕ್ಷೆ ಕೊಡ್ತಕ್ಕಂಥ ಅವರು ಸ್ಥಾಪನೆ ಮಾಡಿದಂಥ ಆ ಒಂದು ಏರಿಯಾ, ಅಂತ ಒಂದು ಭಾಗದಲ್ಲೂ ಕೂಡ ಇವತ್ತು ನೀವು ಹೋದರೆ ನಿಮ್ಗೆ ಗೊತ್ತಾಗ್ತದೆ ಬುದ್ಧನ ಒಂದು ಅವರ ಸುತ್ತಿನ ಭೂಮಿಗಳನ್ನು ಕೂಡ ತಂದು ಹಾಕಿದ್ದು, ಅವರ ಎಲುಬುಗಳನ್ನು ಅಳಿಸಿದ್ದು ನೀವು ಕಾಣಬಹುದು. ಅದೇ ರೀತಿಯಾಗಿ ಗುಲ್ಬರ್ಗಾದಲ್ಲೂ ಕೂಡ ಬೌದ್ಧ ಧರ್ಮದ ಇದು ಮೂಲ ಸ್ಥಾನ ಇದೆ ಅನ್ನತಕ್ಕಂಥ ಮಾತಾಡಿ ನಾನು ಹೇಳ್ತಾ ಇದ್ದೇನೆ. ನಿಮಗೆಲ್ಲೂ ಕೂಡ ಬೇರೆ ಕಡೆ ಬೌದ್ಧನ ಚಿಹ್ನೆಗಳು ಸಿಗದೇ ಇರುವುದು. ಆದರೆ ಇವತ್ತು ಚಿತಾಪುರ್ ತಾಲೂಕಾದಲ್ಲಿ, ಶಾಪುರ್ ತಾಲೂಕಾದಲ್ಲಿ, ಸೇಡಂ ತಾಲೂಕಾದಲ್ಲಿ ನೀವು ಅಡ್ಡಾಡಿದ್ರೆ ಸಾವಿರಾರು ಬೌದ್ಧ ಚಿಹ್ನೆಗಳನ್ನ ಇವತ್ತು ನಿಮಗೆ ಸಿಗ್ತವೆ. ಸನ್ನದ್ದಿ ಅನ್ನತಕ್ಕಂಥ ಗ್ರಾಮದಲ್ಲಿ ನಾವು ಹೋಗಿ ನೋಡಿ, ಬುದ್ಧ ವಿಹಾರ ಇವತ್ತಿನ ದಿವಸ ಕೆಳಗಿಂದ ಬರ್ತಾ ಇದೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಕಬರ್ ತೆಗಿತಾ ಇದೆ. ಅದರ ಅರ್ಥ ಬೌದ್ಧ ಧರ್ಮದ ಪ್ರಚಾರ
ಈ ಭಾಗದಲ್ಲಿ ಸಾವಿರಾರು ವರ್ಷದ ಹಿಂದೆ ಆಗಿದೆ. ಅದಕ್ಕಾಗಿ ಇವತ್ತಿನ ದಿವಸ